ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಮಂಜುಳಾ ಹರೀಶ್. ನೋಡಿ, ಶುಕ್ರವಾರ ವ್ಲಾಗಿದು. ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೂ ಇಡ್ಲಿಗೂ ಎರಡಕ್ಕೂ ಒಂದೇ ಒಗ್ಗರಣೆ ಹಾಕ್ಕೋತೀನಿ. ಮತ್ತು ಅದಕ್ಕೊಂದು ಮಾಡ್ಕೊಳ್ಳಲ್ಲ ನಾನು. ಕರ್ಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಅಷ್ಟೇ. ಚಟ್ನಿ ಮಾಮೂಲಿ ಕಾಯಿ, ಕಡಲೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಉಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ, ಇನ್ನೇನಿಲ್ಲ ಚಟ್ನಿಗೆ ಮಾಮೂಲಿ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ, ಅದಕ್ಕೊಂದು ಸ್ವಲ್ಪ ಸಾಂಬಾರಿಗೊಂದು ಸ್ವಲ್ಪ ಹಾಕ್ಕೊಂಡೆ. ಮಾಮೂಲಿ ತಿಳಿ ಸಾರು ಮಾಡಿದ್ದೆ. ತೋರಿಸಿದ್ದೀನಲ್ಲ, ಇನ್ನೊಂದು ಬ್ಲಾಗಲ್ಲಿದೆ ನೋಡಿ, ಅದೇ ಥರನೇ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡಿದ್ದೆ ಸಾಂಬಾರು. ತುಂಬ ಚೆನ್ನಾಗಿತ್ತು. ಇಡ್ಲಿಗೂ ಅನ್ನಕ್ಕೂ ಆಗುತ್ತೆ, ಎರಡಕ್ಕೂ ಆಗುತ್ತಲ್ಲ ಅಂತ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ. ಮಾಮೂಲಿ ಅದಕ್ಕೆ ಇನ್ನೇನು ಬೇಳೆ, ಟೊಮೊಟೊ, ಈರುಳ್ಳಿ, ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ, ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕಿ ಕೂಗಿಸ್ಕೊಳ್ಳೋದು. ಅದು ಕೂಗಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟೆ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ಸಾಂಬಾರು ಪುಡಿ, ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಚೆನ್ನಾಗಾಗುತ್ತೆ ನೋಡಿ ಚಟ್ನಿ. ಇಡ್ಲಿಗೆ ಚಟ್ನಿ ಇದ್ರೇ ಚೆಂದ ಅಲ್ವ ಫ್ರೆಂಡ್ಸ್? ಅದಕ್ಕೆ ಎರಡೂ ಮಾಡ್ಕೊಂಡಿದ್ದೆ. ಎಲ್ಲ ಆಯಿತು. ಶುಕ್ರವಾರ ಮಾಮೂಲಿ ಮಗಳು ಜೆರಾಕ್ಸ್ ಮಾಡಿಸ್ಬೇಕು ಅಂತ ಟ್ಯೂಷನ್ಗೆ ಹೋಗಲಿಲ್ಲ. ಅದಕ್ಕೋಸ್ಕರ ನೈಟ್ ಸರಿಯಾಗಿ ಊಟನೂ ಮಾಡಿರಲಿಲ್ಲ ಅವಳು. ಒಂದು ಲೋಟ ಹಾಲು ಕುಡಿದು ಮಲ್ಕೊಂಡ್ಳು. ಬೇಗ ಎದ್ಬಿಟ್ಟು ಅವಳು ಟಿಫನ್ ಕಟ್ಟಿ ಅವಳಿಗೆ ಟಿಫನ್ ತಿನ್ನಿಸಿ ಕಳಿಸೋ ಅಷ್ಟೊತ್ತಿಗೆ ಆಯಿತು. ಅವನು ಹೋದ್ಮೇಲೆ 10 ಗಂಟೆ ಆಯಿತು. 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡೋಣ ಶನಿವಾರ ವಾರಕ್ಕೋಸ್ಕರ ಅಂದ್ಬಿಟ್ಟು ಎಲ್ಲ ಬೆಡ್ಶೀಟ್ ಎಲ್ಲ ಒಕ್ಕೊಂಡೆ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದೆಲ್ಲ ತೋರಿಸ್ಲಿಲ್ಲ. ಇನ್ನು ಬಟ್ಟೆ ಒಗೆದು ನೋಡೇ ಇದ್ದೀರಲ್ಲ. ಮೇಲ್ಗಡೆ ಹೋಗಿಬೇಕು, ಅದೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತು ನೈಟ್ ಅದೇ ಸಾಂಬಾರು ಸರಿ ಹೋಯಿತು. ಅದಕ್ಕೆ ನೈಟದೇನು ವ್ಲಾಗ್ ಮಾಡಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಮಾತ್ರ ಇದು ಟಿಫನ್ ಮಾಡಿದ್ದು. ಅದೇ ಸಾಂಬಾರು ಉಳಿದಿತ್ತಲ್ಲ, ಮತ್ತು ಇನ್ನೇನು ಅಂತೇಳಿ ಅದನ್ನೇ ಮಜ್ಜಿಗೆ ಮಾಡ್ಕೊಂಡೆ. ಮಾಮೂಲಿ ನೈಟೆಲ್ಲ ಮಜ್ಜಿಗೆ ಇರಲೇಬೇಕು ಈ ಸೆಕೆಗಾಲಕ್ಕೆ. ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡ್ಕೊಳ್ಳಿ ಸಾಂಬಾರು. ಸೇಮ್ ಹೋಟ್ಲು ಸಾಂಬಾರು ಥರನೇ ಇತ್ತು. ತರಕಾರಿ ಏನೂ ಹಾಕಲ್ಲ, ಬರೀ ತಿಳಿ ಸಾರು ಮಾತ್ರ. ಇಡ್ಲಿನೂ ಅಂತೂ ಇನ್ನೂ ಚೆನ್ನಾಗಿ ಬಂದಿತ್ತು. ಇಡ್ಲಿ ನೆನಾಕೋದೊಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ನಾನು ತೋರಿಸೋಣ ಅಂದ್ಕೊಂಡು ಮರ್ತೇ ಹೋಯ್ತು ಫ್ರೆಂಡ್ಸ್. ಇಡ್ಲಿ ಮಾತ್ರ ತುಂಬ ಹೂವು ಥರ ಬಂದಿತ್ತು, ಸ್ಮೂತಾಗಿತ್ತು. ಮಾಮೂಲಿ 4 ಲೋಟ ಅಕ್ಕಿಗೆ ಉದ್ದಿನ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದಿನ ಕಾಳು ಹಾಕ್ಕೊಳ್ಳಿ. ಉದ್ದಿನ ಬೇಳೆಗಿಂತ ಉದ್ದಿನ ಕಾಳಿಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. 3 ಇಡಿ ಅವಲಕ್ಕಿ ಹಾಕ್ತೀನಿ ನಾನು, 1 ಇಡಿ ಕಡಲೆಬೇಳೆ, 1 ಸ್ಪೂನು ಮೆಂತ್ಯ, ಇಷ್ಟೇ ನಾನು ಹಾಕೋದು, ಇನ್ನೇನು ಹಾಕೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಇದು ರುಬ್ಬಿರೋದು ಹಿಟ್ಟಿಗೂ ನಾನು ಸೋಡಾ ಮಿಕ್ಸ್ ಮಾಡಲ್ಲ, ಬರೀ ಉಪ್ಪು ಒಂದು ಹಾಕಿ ಇಟ್ಬಿಡ್ತೀನಿ. ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಬಿಡ್ತೀನಿ, ಉಪ್ಪು ಹಾಕ್ತೀರಾ ಫ್ರಿಜ್ಗೆ ನೈಟು ರುಬ್ಬುವಾಗ. ಅದು ಇನ್ನೊಂದು ಟೈಮಿಗೆ ದೋಸೆ ಆಗುತ್ತಲ್ಲ, ಅದಕ್ಕೆ ಎರಡಕ್ಕೂ ಸೇರಿಸಿ ಒಂದೇ ಹಾಕ್ಕೊತೀನಿ ನಾನು, ಚೆನ್ನಾಗಿರುತ್ತೆ. 1 ಇಡಿ ಸಬ್ಬಕ್ಕಿ ಕಾಳು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತೈತೆ. ಸಬ್ಬಕ್ಕಿ ಕಾಳು ಇರುತ್ತೆ ನಮ್ಮ ಮನೆಗೆ, ಯಾವಾಗಲೂ ಇದ್ದೇ ಇರುತ್ತಲ್ಲ. ಅದು 1 ಇಡಿ ಸಬ್ಬಕ್ಕಿ ಕಾಳನ್ನ ನೆನೆಸುವಾಗ ಅವಲಕ್ಕಿ ಜೊತೆಗೇ ಸಬ್ಬಕ್ಕಿ ಕಾಳನ್ನು ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾವು ಹೋಟ್ಲಲ್ಲಿ ಹೆಂಗೆ ತಿಂತೀವೋ ಅದೇ ಥರನೇ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ನೆನಾಕೋದು ಒಂದು ಸತಿ ತೋರಿಸ್ತೀನಿ ನಿಮಗೆ. ಕಲ್ಲು ಥರ ಬರೋಲ್ಲ ಇಡ್ಲಿ, ತುಂಬ ಸ್ಮೂತಾಗಿ ಬರುತ್ತೆ. ನಾನು ಹೇಳೋ ಥರ ಹಾಕ್ಕೊಳ್ಳಿ ನೀವು. ಉದ್ದಿನ ಕಾಳೇ ಹಾಕ್ಕೊಳ್ಳಿ, ಉದ್ದಿನ ಬೇಳೆ ಬೇಡ. 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಶುಕ್ರವಾರ ಮಾಮೂಲಿ ಪೂಜೆ ಮನೇಲಿ ಇದ್ದೇ ಇರುತ್ತಲ್ಲ, ಮನೆ ಮಗಳು ಮಾಡಿಬಿಟ್ಟು ಇಲ್ಲಿ ತಲೆಗೆ ಸ್ನಾನ ಮಾಡಿ ದಿನ ಎದ್ದೇಳಬೇಕು. ದಿನ ಏನು ಟಿಫನ್ ತಲೆ ಕೆಟ್ಟೋಗ್ತೈತೆ.
ಅದಕ್ಕೋಸ್ಕರನೇ ಎರಡಕ್ಕೂ ಆಗುತ್ತಲ್ಲ ಅಂದ್ಬಿಟ್ಟು ಒಂದಿನ ಇಡ್ಲಿ ಒಂದಿನ ದೋಸೆ ಮಾಡ್ಕೊಂಬಿಡ್ತೀನಿ. ತಿರ್ಗಾ ಬೆಳಗ್ಗೆ ಎದ್ದಿನ ಯಾವ್ದು ಮಾಡೋದು ಫ್ರೆಂಡ್ಸ್, ಅದೇ ಹಿಟ್ಟು ಇದ್ದೇ ಇರುತ್ತೆ, ಖಾಲಿ ಆಗೋಲ್ಲ ನಮ್ಮ ಮನೇಲಿ. ಬೆಳಗ್ಗೆ 2 ದಿಬ್ಬೆ ಇಟ್ಕೊತೀವಿ ಇಡ್ಲಿನ, ಇದೊಂದು ಆದಮೇಲೆ ಇನ್ನೊಂದು ದಿಬ್ಬೆ ಇಟ್ಕೊಂಡೆ. ಇನ್ನು ಉಳಿದಿರುತ್ತೆ ನೈಟಿಗೆ ಸ್ವಲ್ಪ, ಇನ್ನು 7-8 ಇಡ್ಲಿ ಇದ್ದರೆ ಅದನ್ನೇ 2 ತಿನ್ಕೊತೀವಿ, ವೇಸ್ಟ್ ಅಂತೂ ಮಾಡಲ್ಲ. ರೈಸ್ ಮಾಡಿಕೊಂಡು ಅನ್ನ ಸಾಂಬಾರು ಇತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಬಿಟ್ವಿ. ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ, ಚಿಕ್ಕದಾಗಿ ಬರುತ್ತೆ, ಏನೇ ಜಾಸ್ತಿ ದೊಡ್ಡದು ಇಲ್ಲ. ಅದು ಪ್ಲೇಟು ನಮ್ಮದು ಪುಟ್ಟದು ಇಡ್ಲಿ, ತೆಳುಗೂ ಬರುತ್ತೆ. ಮುಕ್ಕಾಲು ಹಾಕ್ಕೊಳ್ಳಿ ಇಡ್ಲಿ ಹಿಟ್ಟನ್ನ. ನೋಡಿ ಅಷ್ಟೇ ಫ್ರೆಂಡ್ಸ್. ನೋಡಿ ಅದಕ್ಕೆ ಸಾಂಬಾರೆಲ್ಲ ಡಿಪ್ ಮಾಡ್ಕೊಂಡು ತಿಂತಾರೆ, ಇನ್ನೂ ತಿನ್ನಬೇಕು ಅನಿಸುತ್ತೆ, ಚೆನ್ನಾಗಿರುತ್ತೆ. ಸೇಮು ಹೋಟ್ಲಲ್ಲಿ ಸಾಂಬಾರು ಹಾಕಿ ಕೊಡ್ತಾರಲ್ಲ ಅದೇ ಥರನೂ ಹಾಕ್ಕೊಂಡು ತಿನ್ಬೋದು. ಚಟ್ನಿ ತಿನ್ನಲ್ಲ ನಮ್ಮ ಯಜಮಾನ್ರು ಮಾತ್ರ, ನಮ್ಮ ಮಗ ಯಜಮಾನ್ರು ಮಾತ್ರ ತಿಂತಾರೆ, ಅವರಿಬ್ರಿಗೂ ಮಾಸ್ಕರ ಮಾಡಬೇಕು. ನನಗೂ ಅಷ್ಟು ಇಷ್ಟ ಆಗೋಲ್ಲ, ಇಡ್ಲಿ ಮಾಡಿದ್ರೆ ಬರೀ ಸಾಂಬಾರಲ್ಲೇ ತಿನ್ಕೋತೀವಿ. ಆಯಿತು, ಸಾಂಬಾರು ರೆಡಿ ಆಯಿತು. ಸ್ಕೂಲಿಗೆ ಬಾಕ್ಸಿಗೆ ಕಟ್ಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಕಳಿಸಿ, ಹಾಲು ಕಾಯಿಸಿಟ್ಟಿದ್ದೀನಿ ಅವಳಿಗೆ. ಆಯಿತು, ಹಿಟ್ಟು ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ, ಹಿಟ್ಟು ಚೆನ್ನಾಗಿರುತ್ತೆ. ಇನ್ನೊಂದು ದಿಬ್ಬೆ ಇಟ್ಬಿಡ್ತೀನಿ, ಅದನ್ನು ಹಚ್ಚಿಡಲ್ಲ, ಹಂಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ತಪ್ಪಲೆಲ್ಲೇ ಇಟ್ಬಿಡ್ತೀನಿ. ಬೇಕಾದಾಗ ಹಂಗೆ ಹಚ್ಕೊಂಬಿಡ್ತೀನಿ ಒಲೆನ. ಮಾಡಿಟ್ರೆ ಸುಮ್ಮನೆ ಹಾರೋಗುತ್ತಲ್ಲ ಅಂದ್ಬಿಟ್ಟು, ಅಲ್ಲಿ ಅಡುಗೆ ಮನೆಯೂ ಚಿಕ್ಕದು ನಮ್ಮದು, ಅದಕ್ಕೋಸ್ಕರ ಅದು ಪ್ಲೇಟ್ಸ್ನೆಲ್ಲ ಹಂಗೆ ಇಡೋಕ್ಕಾಗಲ್ವಲ್ಲ, ಅದಕ್ಕೆಲ್ಲ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಇಟ್ಟಿಕ್ಬಿಡ್ತೀನಿ. ನೋಡಿ ಅಷ್ಟೇ, ಒಂದು ದಿಬ್ಬೆ ಹಾಕಿ ಒಂದು ದಿಬ್ಬೆ ಇಟ್ಬಿಟ್ರೆ ಅದು 22 ಬರುತ್ತೆ ಇಡ್ಲಿ. ಅದು ನಮ್ಮದು ಚಿಕ್ಕದು ಸಿಲ್ವರ್ದಿತ್ತು, ಅದನ್ನು ಹಾಕ್ಬಿಟ್ಟೆ ನಾನು ಗುಜರಿ ಅಂಗಡಿಗೆ. ಆವಾಗ ಬಟ್ಟೆ ಹಾಕ್ಬೇಕಿತ್ತು, ಅದಿನ್ನೂ ಚೆನ್ನಾಗಿತ್ತು. ಆವಾಗ ಗೊತ್ತಿಲ್ಲೇ ಬೇಡ ಇದು ಅಂದ್ಬಿಟ್ಟು ಹಾಕ್ಬಿಟ್ಟೆ, ಅದು ಯಾವಾಗಲೂ ಬಟ್ಟೆ ಹಾಕ್ಕೊಂಡು ಕೂತ್ಕೋಬೇಕಲ್ಲ ಅಂತ. ಇವಾಗ ಅನಿಸುತ್ತೆ ಅದನ್ನು ಹಾಕ್ಬಾರ್ದಾಗಿತ್ತು, ಚೆನ್ನಾಗೇ ಇತ್ತು ಅದು. ಆಯಿತು, ಬಾಕ್ಸ್ ಕಟ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನೋಡಿ ಬಾಕ್ಸ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇಡ್ಲಿ ಹಾಕಿಟ್ಟೆ, 6 ಇಡ್ಲಿ ತಿನ್ನಲಿಲ್ಲ ಅವಳು, ತಿಂತಾಳೇನೋ ಅಂತ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಾಕಿಟ್ಟೆ. ಅವಳು ತಿಂದಿದ್ದೇ 2. ದಿನ ಅವಳು ಹೋಗುವಾಗ ಜಾಸ್ತಿ ತಿಂಡಿ ತಿನ್ನಲ್ಲ, ಹಾಲು ಕುಡ್ದಿರ್ತಾಳೆ, 1 ಲೋಟ. 2 ಇಡ್ಲಿ ತಿನ್ನಲು 1 ಲೋಟ ಹಾಲು ಕುಡಿದ್ಬಿಟ್ಟು, ಚಪಾತಿ ಮಾಡಿದ್ರೆ 2 ತಿಂತಾಳೆ, ದೋಸೆ ಮಾಡಿದ್ರೆ 2 ತಿಂತಾಳೆ. ಅದೇ ಪ್ಲೇಟ್ಸ್ ಇತ್ತಲ್ಲ ಅವನು ವೇಸ್ಟ್ ಮಾಡೋದು, ಎಂಜುಲು ಅದು ಇದು ಅನ್ನಲ್ಲ, ಅವಳ್ದು ಇವಳ್ದು ಅಂತೆಲ್ಲ ನೋಡೋಣ, ಮಕ್ಕಳು ತಿಂತಾರೆ, ಆ ಥರ ಎಲ್ಲ ಇದು ಮಾಡಲ್ಲ. ಅವ್ರಿಗೆ ಇಷ್ಟ ಹಾಕ್ಕೊಟ್ಟಿರ್ತೀವೋ ಅಷ್ಟು ಪ್ಲೇಟಲ್ಲಿ ಹಾಕಿಸ್ಕೊಂಡು ತಿನ್ಬೋದು. ನಾನು ನಿಮ್ಮ ವೀಡಿಯೋ ತೋರ್ಸೋಕ್ಕೋಸ್ಕರ ಹಾಕ್ತೆ ಅಷ್ಟೇ ನಿಮಗೆ. ಬೆಳಗ್ಗೆನೇ ಅಷ್ಟು ತಿನ್ನೋಕೆ ಹೋಗಲ್ಲ ಅವಳು, 2 ಇಡ್ಲಿ ತಿಂದಿದ್ದು. ಅವ್ನ ಮಗನೇ ಎದ್ಬಿಟ್ಟು ಬಂದ, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಸ್ವಲ್ಪ ಬಂದು ಟಿ ವಿ ನೋಡ್ತಾನೆ ಇಲ್ಲಿ. ಅಲ್ಲಿ ಮೇಲ್ಗಡೆ ಸ್ವಲ್ಪ ಚಿಕ್ಕ ಟಿ ವಿ ಹಾಕಿದ್ದೀವಿ, ದೊಡ್ಡ ಟಿ ವಿ ಬೇಕು ಅವನಿಗೆ ನೋಡೋಕ್ಕೆ, ಸಾಂಗ್ಸ್ ಹಾಕೊಂಡು ಕುತ್ಕೊತಾನೆ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಚಿಮ್ನಿ ಸೌಂಡ್ ಬೇರೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್. ನೋಡಿ ಇದು ಶನಿವಾರ ವ್ಲಾಗು, 2 ವ್ಲಾಗು ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ. ಟೊಮೊಟೊ ಗೊಜ್ಜು ಮಾಡಿದ್ದೆ, ದೋಸೆ ಮಾಡಿದೆ, ಅದೇ ಹಿಟ್ಟಿತ್ತಲ್ಲ ಅಂತ ಹೇಳಿದ್ನಲ್ಲ ನಿಮಗೆ, ಎತ್ತಿಟ್ಟಿರ್ತೀನಿ, ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ತೆ ಅಷ್ಟೇ. ಸೋಡಾ ಮಾತ್ರ ನಾನು ಬಳಸೋಕ್ಕೆ ಹೋಗಲ್ಲ. ನೋಡಿ ಅದು ಅಷ್ಟೇ, ಮಸಾಲೆ ದೋಸೆ ಥರನೇ ಬರುತ್ತೆ. ನಾನು ಹಾಕೋ ಥರ, ನಾನು ನೆನಾಕೋ ಥರ ನೀವು ಒಂದ್ಸತಿ ಮಾಡಿ, ಸೇಮು 2 ಇಡ್ಲಿಗೂ ಮಾಡ್ಬೋದು, ದೋಸೆಗೂ ಮಾಡ್ಬೋದು. ದೋಸೆ ಇನ್ನೂ ಇಷ್ಟಪಡ್ತೀನಿ ಇಡ್ಲಿಗಿಂತ, ನಮ್ಮ ಮನೆಯಲ್ಲಿ ದೋಸೆ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ನೋಡಿ ಸ್ವಲ್ಪ ಅಷ್ಟು ಎತ್ತಿಕೊಂಡ್ರೆ ಬಾಕ್ಸ್ಗೂ ಆಗಿ ಟಿಫನ್ಗೂ ಆಯಿತು. ಇನ್ನೂ 1, 2, 3 ಆಗೋ ಅಷ್ಟು ಇರುತ್ತೆ, ಎತ್ತಿಕ್ಬಿಡ್ತೀನಿ ಹಿಟ್ಟನ್ನ. ಅದಕ್ಕೆ ಈರುಳ್ಳಿ ಏನಾರು ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ. ಯಾವಾಗಾರ ಒಬ್ಬರು ತಿಂತಾರೆ, ಒಬ್ಬರು ಏನಾರು ಬೇರೆ ರೈಸ್ ಪಥ್ಯನ ಮಾಡಿದರೆ ಅದು ತಿನ್ಕೊತಾರೆ.
ಇನ್ನೊಂದು ದಿನಕ್ಕೆ ನೋಡಿ ನನ್ನ ಮಗಳು ಹಾಲು ಕುಡಿತಾವಳೆ. ಎಲ್ಲ ದೇವ್ರ ಸಾಮಾನೆಲ್ಲ ತೆಕ್ಕೊಟ್ಲು ಶನಿವಾರ. ಅವಳಿಗೆ ತೊಳೆಯೋಕ್ಕೆ ಬರೋಲ್ಲ ದೇವ್ರ ಸಾಮಾನು, ನಾನೇ ತೊಳ್ಕೊತೀನಿ. ಸರಿಯಾಗಿ ತೊಳೆಯೋಕ್ಕೆ ಬರಲ್ವಲ್ಲ, ಅದಕ್ಕೆ ಆ ದೇವ್ರ ಮನೆ ಇದೆಲ್ಲ ಒರೆಸ್ಕೊಟ್ಲು. ಟೈಲ್ಸ್ ಎಲ್ಲ ಒರೆಸಿ ಕೆಳಗಡೆ ಎಲ್ಲ ಒರೆಸ್ಕೊಟ್ಲು. ನಾನು ಆಮೇಲೆ ಹೂವು ತಂದಿದ್ದಾರೆ, ಅದೆಲ್ಲ ಏರಿಸಿ ಪೂಜೆ ಮಾಡ್ಕೊಳೋಣ, ಸಂಜೆ ಮಾಡ್ಕೊಳೋಣ. ದೇವ್ರ ಹಾಡು ಹಾಕ್ಕೊಂಡು ಕೂತ್ಕೋತಾಳೆ ನೋಡಿ. ಆಯಿತು, ಮೈಗೆ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೆಕ್ಕೊಟ್ಟು ಸ್ಕೂಲಿಗೆ ರೆಡಿಯಾಗಿ ಹೋದ್ಲು ಶನಿವಾರ. ಅವಳಿಗೆ ಒಂದು ದೋಸೆ ನಾಷ್ಟಕ್ಕೆ ಕೊಟ್ಬಿಟ್ಟು 2 ದೋಸೆ ಕಟ್ಟಿದೆ. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾಳೆ. ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಬಂದುಬಿಡ್ತಾಳೆ. ಮನೇಲಿ ಯಾರಿಲ್ಲಂದ್ರೂ ಕೆಲಸ ಇದ್ದೇ ಇರ್ತೈತೆ ಫ್ರೆಂಡ್ಸ್. ನಮ್ಮ ಕೆಲಸ ಇದ್ದೇ ಇರ್ತೈತೆ. ಹೂವು ಕಟ್ಟಬೇಕು, ಈ ಕಡೆ ಮನೇಲಿ ಅಡುಗೆ ಮನೆ ನೋಡೇ ಇದ್ದೀರಾ, ಇಡ್ಲಿ ಮಾಡಲಿ ದೋಸೆ ಮಾಡಲಿ ಎಷ್ಟು ಗಲೀಜಾಗಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ. 2 ಹಾಕ್ತೆ, ಅವಳು ಒಂದೇ ತಿಂದಿದ್ದು. ಅದು ಬಾಕ್ಸ್ಗೆ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಹಾಕ್ಬಿಟ್ಟು ಕಲಿಸ್ದೆ ಅಷ್ಟೇ. ಆಫ್ ಮಾಡಿಬಿಟ್ಟೆ. ಆಮೇಲೆ ನನ್ನ ಮಗ ಬಂದಮೇಲೆ ಅವ್ನಿಗೆ ಬಿಸಿದು ಮಾಡ್ಕೊಡೋಣ, ಆರೋದು ತಿನ್ನಲ್ಲ ಅವನು ಮೇಲೋಗಿ ಸ್ನಾನ ಗಿನ ಮಾಡ್ಕೊಂಬರೋಷ್ಟೊತ್ತಿಗೆ ಏನು ಚಿಕ್ಬಿಟ್ಟು ಮಾಡಿಕೊಟ್ಬಿಟ್ಟು ಕಳಿಸಿ. ನಾನು 9:30ಗೆ ಹೋಗೋದು. ನಿಧಾನಕ್ಕೆ ಮಾಡ್ಕೊಡೋಣ, ಇದು ಆರೋಗುತ್ತಲ್ಲ ದೋಸೆ ಅಷ್ಟೇ. ಶನಿವಾರ ಇವತ್ತೆಲ್ಲ ವಾರ ಇದು ಮಾಡಬೇಕು. ಕೆಳಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬರಬೇಕು. ನಮ್ಮನೆ ಹುಡುಗಿ, ಕೆಳಗಡೆ ಮನೆ ಹುಡುಗಿ ಊರಿಗೂ ಬೇರೆ ಹೋಗಿದೆ. ಇಲ್ಲಾಂದರೆ ಅವಳೇ ರಂಗೋಲಿ ಹಾಕ್ತಾಳೆ, ತುಂಬ ಚೆನ್ನಾಗಿ ಹಾಕುತ್ತೆ. ಆಂಟಿ ನೀವೇನು ತೊಳಿಯೋಕ್ಕೆ ಬರಬೇಡಿ ಬಿಡಿ ಆಂಟಿ, ನಾನು ಹಾಕ್ತೀನಿ ಅಂತ. ನನಗೆ ಇಳಿಯೋಕ್ಕಾಗಲ್ಲ, 2 ಫ್ಲೋರ್ ಕೆಳಗಡೆ ಇಳಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗೇ ರಂಗೋಲಿ ಹಾಕುತ್ತೆ. ಈ ಊರಿಗೆ ಹೋಗಿರೋದ್ರಿಂದ ನಾನೇ ಹೋಗಿ ಹಾಕ್ಬಿಟ್ಟು ಬರ್ಬೇಕು. ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್, ಆಗಲೇ ಇಲ್ಲ ನೋಡಿ. ಎಲ್ಲ ಹೂವು ಕಾಕಡ ಹೂವು ತಂದಿದ್ರು, ಸಾವಂತಿಗೆ ಹೂವು. ಇದು ಚಾಕ್ಲೇಟ್ ಅಂತೆ ಇದು ಹೆಸರು ಹೂವು, ಅದು ಹೆಸರು ಚಾಕ್ಲೇಟ್ ಥರ ಇದೆಯಲ್ಲ, ಅದಕ್ಕೆ ಚಾಕ್ಲೇಟ್ ಹೆಸರು. ಚಾಕ್ಲೇಟ್ ಸಾವಂತಿಗೆ ಹೂವು ಅದು ನೋಡಿ. ಅದರಿಂದ ಹಾರ ಹಾಕ್ತೆ. ಕಾಂಬಿನೇಷನು ಸಾವಂತಿಗೆನ ರೋಸ್ನ ಕೊಟ್ಟೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ರಾಮದೇವ್ರಿಗೊಂದು ಹಾರ ಹಾಕ್ತೆ ದೊಡ್ಡದು, ಮತ್ತು ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೊಂದು ಹಾರ ಹಾಕ್ತೆ ಅಷ್ಟೇ. ಇನ್ನು ಚಿಕ್ಕ ಚಿಕ್ಕದೆಲ್ಲ ಬಾಗಿಲಿಗೆ ಇಡೋಕ್ಕಾಗುತ್ತೆ ಅಂತ ಹಾಕ್ತೆ ನೋಡಿ. ಇದು ದಿಂಡು, ಕಳಸಕ್ಕೆ ದಿಂಡು ಹಾಕಿದೆ, ಎಷ್ಟು ಚೆನ್ನಾಗಿರುತ್ತೆ. ನನಗೆ ದಿಂಡೆಲ್ಲ ಹಾಕೋಕ್ಕೆ ಬರುತ್ತೆ. ಮಲ್ಲಿಗೆ ಹೂದೆಲ್ಲ ಅಂತ ಇನ್ನೂ ಚೆನ್ನಾಗಿ, ಕನಕಾಂಬ್ರ, ಮಲ್ಲಿಗೆ ಹೂವು, ನೀಲಂಬ್ರ ಎಲ್ಲ ಹಾಕ್ತೀನಿ ನನ್ನ ಕೈಯಲ್ಲಿ. ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಈಗ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊತಾವಳೆ ನೋಡಿ. ಸ್ಕೂಲಿಂದ ಬಂದಳು, ಅಮ್ಮ ನೀನು ಹೂವು ಕಟ್ಟಮ್ಮ, ನಾನು ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಕ್ಲೀನ್ ಮಾಡ್ತೀನಿ ಅಂದಳು. ಬೆಳಗ್ಗೆನೇ ಅವರೆಕಾಯಿ ಬಟಾಣಿ ತಂದು ಇಟ್ಟಿದ್ದರು, ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಂಗೆ ಹೂವನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದೇ ಸತಿ ಕಸ ಗುಡಿಸಿ ಮನೆ ಒರೆಸ್ಕೊಬರ್ಬೋದಲ್ಲ ಅಂತ ಕೂತ್ಕೊಂಬಿಟ್ಟೆ. 10 ಗಂಟೆ ಕೂತಿದ್ದೆವು ಫ್ರೆಂಡ್ಸ್. ನನಗೆ 2 ಗಂಟೆವರೆಗೂ ಇದೇ ಕೆಲಸನೇ ಆಯಿತು. ಟಿ ವಿನೂ ಹಾಕ್ಕೊಂಡು ಕೂತ್ಕೊಂಬಿಡ್ತೀನಿ ನೋಡಿ. ಬೆಳಗ್ಗೆ ಒಂದು ದೋಸೆ ತಿಂದಿದ್ದೆ ಅಷ್ಟೇ. ನನ್ನ ದೋಸೆ ತಿಂದರೆ ಎದೆನೇ ಉರಿ ಬರುತ್ತೆ. ಯಜಮಾನ್ರು ಬಂದರು, ಕಲ್ಲಂಗಡಿ ಹಣ್ಣು ತಂದಿರು ಹಚ್ಕೊಡ್ತಾವ್ರೆ. ನಂಗೆ ಕಲ್ಲಂಗಡಿ ಹಣ್ಣು ತುಂಬ ಇಷ್ಟ. ತರ್ತಾರೆ ಈ ಸೀಸನಲ್ಲಿ ಬಂದರೆ. ಆಗಲೇ 3ನೇ ಸತಿ ತಿಂತಾ ಇರೋದು ಹಣ್ಣು. ತುಂಬ ಚೆನ್ನಾಗಿತ್ತು, ರವೆ ಥರ ಮರಳಾಗಿತ್ತು. ಅರ್ಧ ಎತ್ತಿಟ್ಟವ್ರೆ, ಇನ್ನು ಅರ್ಧ ಹಚ್ಚವ್ರೆ. ನಾವು ಅವಳು ತಿನ್ನಲ್ಲ, ನನ್ನ ಮಗಳು ತಿನ್ನೋದಿಲ್ಲ ಕಲ್ಲಂಗಡಿ ಹಣ್ಣು ಅಂದರೆ. ನಾನು ನನ್ನ ಮಗ ಇಬ್ಬರೇ ತಿನ್ನೋದು. ಅವರು ತಿನ್ನಲ್ಲ, ಒಂದು ಪೀಸು ಕಚ್ಚುವಾಗ ಒಂದು ಪೀಸ್ ತಿಂತಾರಷ್ಟೇ ನೋಡಿ, ಅಷ್ಟೇ. ಆ ಮೇಲ್ಗಡೆದು ಮಾತ್ರ ಒಂದು ಚೂರು ಎತ್ಕೊಂಡು ತಿಂತಾರಷ್ಟೇ. ಅವ್ರೇನು ತಿನ್ನೋದೇ ಇಲ್ಲ ಹಣ್ಣುಗಳಂದರೆ. ಕೈ ಕಿವುಚ್ಬಿಟ್ಟು ಅನ್ನ ಮಾಡಿಕೊಟ್ಲು ನನ್ನ ಮಗಳು. ಬಿಸಿ ಬಿಸಿ ಅನ್ನಕ್ಕೂ ಕೈಗೊಜ್ಜಿಗೂ ತುಂಬ ಚೆನ್ನಾಗಿ ಮಾಡಿದ್ಲು. ಅದಕ್ಕೇನಿಲ್ಲ, 2 ಟೊಮೊಟೊ ಹಾಕ್ಕೊಳ್ಳೆ, 1 ಈರುಳ್ಳಿ, ಒಂದು 4 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳೆ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಚಾಪರಲ್ಲಿ ಚಾಪ್ ಮಾಡಿಕೊಂಡು ಮಾಡಿದ್ಲು. ಎಷ್ಟು ಚೆನ್ನಾಗಿತ್ತು. ನಾವೆಲ್ಲ ಕೈಯಲ್ಲಿ ಕಿವುಚ್ತಿದ್ವಿ, ಇವಳು ನೋಡ್ರಿ ಎಷ್ಟು ತಲೆ ಓಡಿಸೋರೆ ಮಕ್ಕಳು. ಈಗಿನ ಮಕ್ಕಳುಗಳು ತಲೆ ಹೆಂಗೆ ಓಡಿಸ್ತಾರೆ. ಕೈಯೆಲ್ಲ ಉರಿ ಬರುತ್ತಮ್ಮ ಅಂದ್ಬಿಟ್ಟು ಚಾಪರಲ್ಲಿ ಹಾಕ್ಬಿಟ್ಟು ಮಾಡಿದಳು ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ಲು. BP ಐತಮ್ಮ, ನೀನು ತಿನ್ನಬೇಡ ಉಪ್ಪು ಅಂತಾಳೆ. ಬಂದ ತಕ್ಷಣ ಮಾಡಿಕೊಟ್ಲು.
ಮಕ್ಕಳು ಈ ಥರ ಎಲ್ಲ ನಮ್ಗೆ ಮಾಡಿಕೊಟ್ಟಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತಲ್ವ ಫ್ರೆಂಡ್ಸ್. ನೋಡಿ ಹಾರ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಬಂದ್ಲು ಅವಳೆ. ನಾನು ಸ್ನಾನ ಮಾಡ್ತೀನಮ್ಮ, ನೀನು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಬಿಡು ಅಂದು. ಎಲ್ಲ ಸ್ನಾನ ಮಾಡ್ಕೊಂಬಂದು ತೊಳ್ಕೊಟ್ಟೆ ನಾನು. ಎಲ್ಲ ಹಾರ ಹಾಕಿ ದೇವ್ರಿಗೆ ರೆಡಿ ಮಾಡಿ ಕಳಸ ಎಲ್ಲ ರೆಡಿ ಮಾಡಿಕೊಟ್ಟೆ, ಎಲ್ಲ ಇಟ್ಕೊಂಡು ನೋಡಿ ಇಲ್ಲಿ ಹಿತ್ತಳಿದೊಂದು ಇದು ಮಾಡ್ಕೊಂಡಿದ್ದೀನಿ. ಅದು ಹೂವು ಹಾಕಿಟ್ರೆ ಏನೋ ಒಂಥರ ಅದು ನೋಡೋಕ್ಕೆ ಚೆಂದ. ಎತ್ತಿಟ್ಬಿಟ್ಟಿದೆ, ಮನೆ ಕಟ್ಟಿದ ಮೇಲೆ ಇದೆಲ್ಲ ಈಚೆ ಇಟ್ಕೊಂಡು ಈಗ ಹಾಕಿಡ್ತಾ ಇದ್ದೀನಿ. ವಾರಕ್ಕೊಂದ್ಸತಿ ಚೇಂಜ್ ಮಾಡ್ತೀನಿ. ಹೂವು ತಂದುಬಿಟ್ರೆ ಒಂದು 15 ದಿವಸ 20 ದಿನ ಮಡಿಕೊಂಡು ದಿನ ಇಡಲ್ಲ. ಹೂವು ಇದು ಚೆನ್ನಾಗಿರುತ್ತೆ, ಫ್ರೆಶ್ಶೇ ಇರುತ್ತಲ್ಲ ಹೂವು. ನಾನು ಇದು ಮಂಗಳವಾರ ತೆಗಿತೀನಿ ಹೂವು. ಕಳಸದಲ್ಲೇ ನಾನು ಇದಾದರೆ ಕಳ್ಸಕ್ಕೆ ಮಾತ್ರ ತೆಗಿತೀನಿ. ನೋಡಿ ಸಿಮ್ರನ್ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಟಿದ್ದಾಳೆ. ನೋಡಿ ಶನಿವಾರ ವಾರ ಮಾಡ್ಕೋತೀವಿ ಕಳಸ ಎಲ್ಲ ತೆಗ್ದು. ಇನ್ನೂ ಒಂಥರ ಮನಸ್ಸು ಒಂಥರ ಸಂತೋಷ ಆಗುತ್ತೆ ವಾರದ ದಿವಸ ಮನೆ ನೋಡೋಕ್ಕೂ ಪೂಜೆ ಮಾಡಿದ್ರೆ. ರಾಯರಿಗೆ ಚಿಕ್ಕದಾಗೋಯ್ತು ಹಾರ, ಸ್ವಲ್ಪ ದೊಡ್ಡದು ಹಾಕ್ಬೇಕಿತ್ತು. ನಾನು ಅಳತೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಾಣಿಸ್ತೈತಿ. ಇನ್ನು ಸ್ವಲ್ಪ ಉದ್ದ ಮಾಡಿದರೆ ವಾಸ್ತು ಗಿಡ ಇಟ್ಟಿದ್ದೀನಿ ಒಂದದು. ತೊಗೊಂಬಂದಾಗ ಚಿಕ್ಕದಾಗಿತ್ತು, ಅದಕ್ಕೆ ರಾಯರ ಕಾಲ ಹತ್ರ ಇಟ್ಟಿದ್ದೀನಿ. ವಾರಕ್ಕೊಂದ್ಸತಿ ಅದಕ್ಕೆ ನೀರು ಚೇಂಜ್ ಮಾಡಿ ಅಂತ ಹೇಳಿದರು ಅವರು ಅಂಗಡಿಯವರು. ದೇವ್ರ ಹಾಡು ಹಾಕ್ಕೊಂಡು ಪೂಜೆ ಮಾಡ್ತೀವಿ. ಶನಿವಾರ 6:30 ಅಷ್ಟೊತ್ತು ಪೂಜೆ ಮುಗೀತು. ಇನ್ನು ಅಡುಗೆ ಮಾಡಬೇಕು. ಅಡುಗೆ ಏನಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಕೈಗೊಜ್ಜು ಕಿಚ್ಚಿದ್ಲಲ್ಲ ಮಗಳು ನನಗೆ 2 ಗಂಟೆಯಲ್ಲಿ. ಇನ್ನು ಹೀಗೆ ಅದೇ ಕಾಳಿದೆಯಲ್ಲ ಅವರೆಕಾಳು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹುಳಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನೆನೆ ಹಾಕ್ಕೊತೀನಿ ಕಾಳು. ನೋಡಿ ರಾಯರು ಅವ್ರ ಮುಖದಲ್ಲಿರೋ ಕೊಳೆ ನೋಡೋಕ್ಕೆ ಒಂದು ಚೆಂದ ರಾಯರನ್ನು. ಬೆಳಗ್ಗೆ ಎದ್ದು ಬಂದೆ ನಾವು ರಾಯರನ್ನೇ ಫಸ್ಟ್ ನೋಡಿ ಮನೆ ಮುಂದಿನ ಕೆಲಸ ಮಾಡ್ತೀವಿ. ಬೆಡ್ಶೀಟ್ ಎಲ್ಲ ಹಾಕಿದ್ಲು ಮಗಳು. ಮತ್ತು ಬೆಳಗ್ಗೆನೇ ಹೋಗುವಾಗ ದೇವ್ರ ಸಾಮಾನು ತೆಗ್ದು ಬೆಡ್ಶೀಟೆಲ್ಲ ಹಾಕ್ಕೊಟ್ಲು. ನೈಟ್ ಊಟ ನೋಡಿ ಫ್ರೆಂಡ್ಸ್, ಅವರೆಕಾಳು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾರು ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಸೌತೆಕಾಯಿ ಮಜ್ಜಿಗೆ, ಇಷ್ಟೇ ಊಟ ನೈಟ್. ಮುದ್ದೆ ಮಾಡೋಕ್ಕಾಗಲಿಲ್ಲ, ಇಷ್ಟು ಮಾಡಿದೆ. ಲೈಕ್ ಮಾಡಿ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಬಾಯ್.